ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ನಿಯಾಜ್ ಅಂತ. ನಾನು ಮೈಸೂರಿನ SPR ಮಹಾಜನ ಫಸ್ಟ್ ಗ್ರೇಡ್ ಕಾಲೇಜ್ ಸೆಕೆಂಡ್ ಇಯರ್ BCA ವ್ಯಾಸಂಗ ಮಾಡ್ತಾಯಿದ್ದೀನಿ. ಈ ಸಲನೂ ನಾನು ಸಮೀಕ್ಷಾ ಫೌಂಡೇಶನ್ನ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸಮೀಕ್ಷಾ ಫೌಂಡೇಶನ್ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ಪಿಂದ ಯೂಸ್ ಆಗುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಮೀಕ್ಷಾ ಫೌಂಡೇಶನ್ ಮಾಡ್ತಕ್ಕಂಥ ಸರ್ವಿಸ್ ಏನಿದೆ ಅದರಿಂದ ತುಂಬ ಯೂಸ್ ಆಗ್ತಿದೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಹಾಸ್ಪಿಟಲಲ್ಲಿದ್ದಾಗ ವಿತೌಟ್ ಸಮೀಕ್ಷಾ ಫೌಂಡೇಶನ್ ನಾನು ಕ್ಯೂರ್ ಆಗ್ತಿದ್ದೆ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಕಷ್ಟ ಆಗ್ತದೆ. ಕ್ಯೂರ್ ಆಗ್ತಿದ್ದೆ ಅಂತ ಹೇಳೋದೇ ನಂಗೆ ಡೌಟ್ ಆಗ್ತಿದೆ. ಯಾಕೆಂದರೆ ವೆನ್ ಐ ವಾಸ್ ಇನ್ ಕಿಡ್ವಾಯ್ ನನಗೆ ತುಂಬ ಕಷ್ಟ ಅನ್ಸೋಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಭಯ ಆಗ್ತಾಯಿತ್ತು. ಅಲ್ಲಿನ ವಾತಾವರಣ ಮತ್ತು ಅಲ್ಲಿ ದಿನ ನಡೀತಿದ್ದಂಥ ಟ್ರೀಟ್ಮೆಂಟ್ಸು ಅಲ್ಲಿ, ಮತ್ತು ನಾನು ಸ್ವಲ್ಪ ದಿನ ICU ವಾರ್ಡಲ್ಲಿದ್ದೆ. ಅವಾಗಲಂತೂ ನನಗೆ ತುಂಬ ಭಯ ಆಗ್ತಿತ್ತು. ನಾನು ಮತ್ತೆ ಇಲ್ಲಿಂದ ಹೊರಗಡೆ ಹೋಗ್ತೀನೋ ಇಲ್ವಾ ಅನ್ನೋದೇ ನಂಗೆ ತುಂಬ ಡೌಟಲ್ಲಿತ್ತು. ಆಮೇಲೆ ನನ್ನ ಕಪೂರ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅದಾದಮೇಲೆ ಅಲ್ಲಿ ನನಗೆ ಪಾರ್ವತಿ ಮೇಡಮು, ವಿದ್ಯಾವತಿ ಮೇಡಮ್ ನನಗೆ ಈ ಥರ ಸ್ಕೂಲಿದೆ ಅಂತ ಇಂಟ್ರಡ್ಯೂಸ್ ಮಾಡಿ ನನ್ನ ಕರ್ಕೊಂಡು ಹೋದರು. ಗ್ರೌಂಡ್ ಫ್ಲೋರಲ್ಲಿ ಸ್ಕೂಲಿತ್ತು. ಅಲ್ಲಿ ಹೋದ್ಮೇಲೆ ನಂಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸಿದ್ದು. ಯಾಕಂದರೆ ಪ್ರತಿದಿನ ಅಲ್ಲಿ ಬರೋ ಪೇಷಂಟ್ಸು ಅಲ್ಲಿಂದ ಪ್ರತಿಯೊಬ್ಬರು ದಿನಕ್ಕೆ ಒಂದು ಡೆತ್ ಆಗ್ತಿತ್ತು. ಅದನ್ನೆಲ್ಲ ನೋಡಿ ಇಷ್ಟೇ ಜೀವನ, ಇಲ್ಲ ಮುಗೀತು ನನ್ನ ಕತೆ ಅಂತ ಅಂದ್ಕೊಬಿಟ್ಟಿದ್ದು. ಫ್ಯಾಮಿಲಿ ಸಹ ಅಷ್ಟೇ ಅಂದ್ಕೊಂಡಿದ್ರು, ಇರೋಷ್ಟು ದಿನ ನೋಡ್ಕೋಬೇಕು, ಕಷ್ಟ ಇದೆ, ನಾವಿಲ್ಲಿಂದ ಹೊರಗಡೆ ಹೋಗೋದು ಅಂತಲೇ ಅಂದ್ಕೊಂಡಿದ್ರು. ಬಟ್ ಸಮೀಕ್ಷಾ ಫೌಂಡೇಶನ್ನು ಒಂದು ಹೋಪ್ ಕೊಡುತ್ತೆ ಅಲ್ಲಿ ಸ್ಟೂಡೆಂಟ್ಸ್ಗೆ. ಅಲ್ಲಿ ಬರ್ತಕ್ಕಂಥ ಪೇಷಂಟ್ಸ್ ಒಳಗಡೆ ಎಲ್ಲ ಧೈರ್ಯ ತುಂಬ್ತಾರೆ. ಪ್ರತಿದಿನ ಡ್ರಾಯಿಂಗ್ ಆಗಿರ್ಬೋದು, ಸ್ಟೋರೀಸ್ ಹೇಳೋದಾಗಿರ್ಬೋದು, ಇನ್ನೊಂದರಲ್ಲಿ ಹುಡುಗರು ಧೈರ್ಯ ತುಂಬುವಂಥ ಕೆಲಸನ ಅವರು ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ ಮಾಡ್ತಾಯಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತು ಸಮೀಕ್ಷಾ ಫೌಂಡೇಶನ್ ನನಗೆ ಈ ಸಲನೂ ಸ್ಕಾಲರ್ಶಿಪ್ ಕೊಡ್ತಾಯಿದೆ. ಪ್ರತಿ ಸಲ ಸ್ಕಾಲರ್ಶಿಪ್ಪಲ್ಲಿ ನಾನು ಒಂದಲ್ಲ ಒಂದು ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಎಜುಕೇಷನ್ಗಾಗಿರ್ಬೋದು, ಫಸ್ಟ್ ಟೈಮ್ ನನಗೆ ಸ್ಕಾಲರ್ಶಿಪ್ಗೆ 10,000 ಸಿಕ್ಕಿತ್ತು. ಸ್ಕಾಲರ್ಶಿಪ್ ಬಂದು ಒಂದು 3-4 ಮಂತ್ಗೆ ನಾನು ಇಲ್ಲಿ ಹಾಸ್ಪಿಟಲ್ಗೆ ನಾನು ಚೆಕಪ್ಗೆ ಅಂತ ಬಂದಾಗ ನನ್ನ ಬ್ಲಡ್ಡು ಇಲ್ಲದೆ ಆಗಿತ್ತು. ಆವಾಗಲೂ ನಾನು ಸಮೀಕ್ಷಾ ಫೌಂಡೇಶನ್ ಅಮೌಂಟ್ನೇ ಯೂಸ್ ಮಾಡಿಕೊಂಡು ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಮತ್ತು ಈ ಸಲ ಬರ್ತಕ್ಕಂಥ ಸ್ಕಾಲರ್ಶಿಪ್ಪಲ್ಲೂ ಸಹ ನಾನು BCA ಓದ್ತಾಯಿದ್ದೀನಿ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಈ ಸಲ ನಾನು ಲ್ಯಾಪ್ಟಾಪ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸಮೀಕ್ಷಾ, ಥ್ಯಾಂಕ್ ಯು ಫಾರ್ ಸೆಲೆಕ್ಟಿಂಗ್ ಫಾರ್ ಮೀ. ಥ್ಯಾಂಕ್ ಯು.